ಕುಡಿಯುವ ನೀರಿಗೆ ಮಿಕ್ಸ್ ಆಯ್ತಾ ಪೆಟ್ರೋಲ್ ಡೀಸೆಲ್? 8 ತಿಂಗಳಿನಿಂದ ನೀರಲ್ಲಿ ಪೆಟ್ರೋಲ್ ಮಿಕ್ಸ್ ಆಗ್ತಾ ಇದೆಯಾ? ಪೆಟ್ರೋಲ್ ಬಂಕ್ನಿಂದ ಸೋರಿಕೆ ಆಗ್ತಾ ಇದೆಯಾ? ಈ ರೀತಿಯಾಗಿರುವಂತಹ ಪ್ರಶ್ನೆ ಕಾಡ್ತಾ ಇದೆ. ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯ ಜನರಿಗೆ ಇದೀಗ ಶಾಕ್ ಸಿಕ್ಕಿದೆ. ಲ್ಯಾಬ್ನಲ್ಲಿ ದೃಢಪಟ್ಟಿದೆ ಪೆಟ್ರೋಲ್ ಮಿಶ್ರಣದ ನೀರು. ಪ್ರತಿ ಲೀಟರ್ ನೀರಿನಲ್ಲಿ 1.77 ಮಿಲಿಲೀಟರ್ ಪೆಟ್ರೋಲ್ ಪತ್ತೆಯಾಗಿದೆಯಂತೆ. ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ ಜಲಮಂಡಳಿ ಸ್ಟಿಕ್ಕರ್ ಕೂಡ ಹಾಕಿದೆ. ಸ್ಟಿಕ್ಕರ್ ಅನ್ನು ಅಂಟಿಸಿ ಎಚ್ಚರಿಕೆಯನ್ನು ಕೂಡ ನೀಡಿದೆ ಜಲಮಂಡಳಿ. ಎಚ್ಚರಿಕೆಯನ್ನ ನೀಡಿದ್ರೂ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಕ್ರಮಕ್ಕೆ ಮುಂದಾಗಿಲ್ಲ. ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಸ್ಥಳೀಯ ನಿವಾಸಿಗಳು. ಬೇಸಿಗೆ ಹತ್ತಿರ ಆಗ್ತಾ ಇರೋದ್ರಿಂದಾಗಿ ನೀರಿನ ದರ ಹೆಚ್ಚಳದ ಆತಂಕ ಕೂಡ ಸ್ಥಳೀಯರಿಗೆ ಇದೀಗ ಆಗ್ತಾ ಇದೆ. ಟ್ಯಾಂಕರ್ ನೀರಿನ ದರ ಹೆಚ್ಚುವ ಆತಂಕದಲ್ಲಿ ಸ್ಥಳೀಯರಿದ್ದಾರೆ. ಕುಡಿಯೋದಿಕ್ಕೆ ಯೋಗ್ಯವಲ್ಲದ ನೀರು ಅಂತ ಜಲಮಂಡಳಿ ಸ್ಟಿಕ್ಕರ್ ಅನ್ನು ಹಾಕಿದೆ ಒಂದು ಕಡೆಯಲ್ಲಿ. ಸೊ ಹೀಗಾಗಿ ಟ್ಯಾಂಕರ್ ನೀರಿನ ಮೊರೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ, ಕ್ರಮಕ್ಕೆ ಮುಂದಾಗಿಲ್ಲ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸ್ಥಳೀಯರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯ ಜನರು ಕುಡಿಯುವ ನೀರಿಗಾಗಿ ಇದೀಗ ಪರದಾಟವನ್ನು ನಡೆಸುವಂತಹ ಪರಿಸ್ಥಿತಿ ಇದೆ. ಚಾಮರಾಜಪೇಟೆಯ ಮನೆಗಳಿಗೆ ಬರುವಂತಹ ನೀರಿನಲ್ಲಿ ಸಂಪೂರ್ಣವಾಗಿ ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ. ಸದ್ಯಕ್ಕೆ ನಾನು ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿರುವಂಥ ರಾಘವೇಂದ್ರ ಕಾಲೋನಿಯಲ್ಲಿದ್ದೀನಿ. ಇಲ್ಲಿರುವಂಥ ಸಂಪೂರ್ಣವಾದಂಥ ಮನೆಗಳ ಬೋರ್ವೆಲ್ ನೀರುಗಳು ಪೆಟ್ರೋಲ್ ಸ್ಮೆಲ್ ಬರ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಇದು ಚಾಮರಾಜಪೇಟೆಯ ದೃಶ್ಯಗಳು. ಚಾಮರಾಜಪೇಟೆಯ ಸಂಪೂರ್ಣವಾದಂಥ ರಾಘವೇಂದ್ರ ಕಾಲೋನಿಯ ಮನೆಗಳು. ಈ ಮನೆಗಳಲ್ಲೆಲ್ಲ ಮನೆಗಳಲ್ಲೂ ಕೂಡ ನೀರು ಪೆಟ್ರೋಲ್ ಸ್ಮೆಲ್ ಬರ್ತಾ ಇರುವಂಥದ್ದು. ಜೊತೆಗೆ ಈ ನೀರೇನಿದೆ, ಈ ನೀರನ್ನು ಹಿಡಿದಿಟ್ಟಿದ್ದಾರೆ, ಈಗ ಬಾಟ್ಲ್ಗಳಲ್ಲಿ ಹಿಡಿದಿಟ್ಟಿದ್ದಾರೆ ನೋಡಿ. ಆ ನೀರನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಕಲರ್ ಚೇಂಜ್ ಆಗಿದೆ. ಜೊತೆಗೆ ಕೆಳಭಾಗದಲ್ಲಿ ನಿಂತಿರುವಂಥದ್ದು ಬ್ಲ್ಯಾಕ್ ಕಲರಲ್ಲಿ ನಿಂತಿರುವಂಥದ್ದು ನೋಡ್ತಾ ಇದ್ದೀರಾ. ಜೊತೆಗೆ ತುಂಬ ಕೆಟ್ಟದಾಗಿರುವಂಥ ಸ್ಮೆಲ್ ಇದೆ, ಪೆಟ್ರೋಲ್ ಸ್ಮೆಲ್ ಬರ್ತಾ ಇದೆ, ಚರಂಡಿ ನೀರು ಸ್ಮೆಲ್ ಬರ್ತಾ ಇದೆ, ಎಲ್ಲ ರೀತಿಯಾದಂಥ ಸ್ಮೆಲ್ ಬರ್ತಾ ಇರುವಂಥ ವಾಟರ್ ಸದ್ಯಕ್ಕೆ ಚಾಮರಾಜಪೇಟೆಯಲ್ಲಿ ದೊರಕ್ತಾ ಇರುವಂಥದ್ದು. ಈ ಬಗ್ಗೆ ಇಲ್ಲಿಯ ಸ್ಥಳೀಯರು ಸಾಕಷ್ಟು ರೀತಿಯಲ್ಲಿ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾದಂಥ ಸಮಸ್ಯೆ ಎದುರಾಗ್ತಾ ಇದೆ? ಸರ್, ಇದು ಸುಮಾರು 6-7 ತಿಂಗಳಿಂದ ಇದು ಈಗ ಬೋರ್ ನೀರಲ್ಲಿ ಪೆಟ್ರೋಲು ಮಿಕ್ಸ್ ಆಗಿ ಬರ್ತಾಯಿದೆ. ಬಟ್ ನೋಡಿದಾಗ ಮಕ್ಕಳುಗಳಿಗೆ ಇಲ್ಲಿ ಸ್ಕಿನ್ನಲ್ಲಿ ಇದು ಅಲರ್ಜಿ ಆಯಿತು. ಆಮೇಲೆ ಇದು ಟೆಸ್ಟಿಂಗ್ ಕೊಟ್ಟಮೇಲೆ ಅದು ಪೆಟ್ರೋಲು ಮಿಕ್ಸ್ ಆಗ್ತಾಯಿದೆ ಅಂತ ನಮಗೆ ಟೆಸ್ಟ್ ರಿಪೋರ್ಟ್ ಬಂದಿದೆ. ಆಮೇಲೆ ಇವರು ಪೆಟ್ರೋಲ್ ಬ್ಯಾಂಕ್ ಅವ್ರನ್ನ ಕೇಳಿದೆ, ಸರ್ ನಿಮ್ಮ ಪೆಟ್ರೋಲ್ ಬ್ಯಾಂಕಿಂದ ಅಂಜನಾದ್ರಿ ಪೆಟ್ರೋಲ್ ಬ್ಯಾಂಕ್ ಅಂದ್ಬಿಟ್ಟು ನಿಮ್ಮ ಇದರಿಂದ ಇದು ಮಿಕ್ಸ್ ಆಗ್ತಾಯಿದೆ. ಇಲ್ಲ, ನಮಗೆ ಬರೋಲ್ಲ, ಹಂಗೆ ಅಂದರು ಅಂತ ಹೇಳಿ. ಸುಮಾರು ಇಲ್ಲಿ 400-500 ಮನೆಗಳಿದೆ. ಈ ಮನೆಗಳು ಪ್ರತಿಯೊಂದು ಬೋರ್ಗೂ ಪೆಟ್ರೋಲ್ ಮಿಕ್ಸ್ ಆಗ್ತಾಯಿದೆ. ಬಟ್ ಇಲ್ಲಿ ಯಾರು ಕೇಳಿದೆ, MLA ಲೆಟ್ರ್ ಕೊಟ್ಟಿದ್ದಾರೆ, MP ಕೊಟ್ಟಿದ್ದಾರೆ, ಇಲ್ಲ ಮಾಜಿ ಕೌನ್ಸಿಲರ್ ಕೊಟ್ಟಿದ್ದಾರೆ. ಬಟ್ ಯಾರು ರೆಸ್ಪಾನ್ಸ್ ಇದು ಮಾಡ್ತಾಯಿಲ್ಲ. BWSSPಗೂ ಕೊಟ್ಟಿದೆ, BBMP ಕೊಟ್ಟಿದೆ, ಪೊಲ್ಯೂಷನ್ ಇವ್ರಿಗೂ ಕೊಟ್ಟಿದ್ದಾರೆ. ಬಟ್ ಇವ್ರು ಹೇಳ್ತಾರೆ BWSSP ಅವರು ನಮಗೆ ಬರಲ್ಲ, ಇದು ವಾಟರ್ ಸಪ್ಲೈ ನಮ್ಮದಿದು ಬೋರಲ್ಲಿ ಅವ್ರದ್ದು, BBMP ಕೇಳಿ ಅಂತಾರೆ. ಇವಾಗ ಯಾರು ಕೇಳಿದ್ರು ರೆಸ್ಪಾನ್ಸ್ ಮಾಡಲಿ. ಜನಗಳ ಕತೆ ಏನಾಗಬೇಕು? ಇವಾಗ ಇಲ್ಲಿ ಗೆದ್ದಿರೋಂಥ MLA ಅಂತೂ ಬರಲ್ಲ. ಒಂದು ಸತಿ ಗೆದ್ದೋಗ್ಬಿಟ್ರೆ 6 ತಿಂಗಳು ವರ್ಷಕ್ಕೊಂದ್ಸತಿ ಬರ್ತಾರೆ, ಅವ್ರ ಕೆಲಸನೇ ನೋಡ್ಕೊಂಡು ಹೋಗ್ತಾರೆ. ಈ ಸಾರ್ವಜನಿಕ ಸಮಸ್ಯೆಗಳು ಯಾರು ಕೇರ್ ಮಾಡ್ತಾರೆ? ಈಗಾಗಲೇ ಈ ನೀರನ್ನು ಟೆಸ್ಟ್ಗೆ ಒಳಪಡಿಸಲಾಗಿದೆ. ಟೆಸ್ಟ್ ರಿಪೋರ್ಟು ಕೂಡ ಈಗಾಗಲೇ ಇದರಲ್ಲಿ ಪೆಟ್ರೋಲ್ ಮಿಕ್ಸ್ ಇದೆ, ಈ ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿದೆ. ಈ ರಿಪೋರ್ಟ್ಗೆ ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಬೋರ್ಡನ್ನು ಅಂಟಿಸಿರುವಂಥದ್ದು ನೋಡ್ತಾ ಇದ್ದೀರಾ. ಈ ನೀರು ಕುಡಿಯಲು ಯೋಗ್ಯವಲ್ಲ, ದಿಸ್ ವಾಟರ್ ಈಸ್ ನಾಟ್ ಸೂಟೇಬಲ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಅಂತ ಹೇಳುವಂಥ ಒಂದು ಬೋರ್ಡನ್ನು ಕೂಡ ಅಳವಡಿಸಿರುವಂಥದ್ದು ನೋಡ್ತಾ ಇದ್ದೀರಾ. ಇದು ಈ ಏರಿಯಾಗಳಲ್ಲಿರುವಂಥ ಅಷ್ಟು ಜನರು ಕೂಡ ಏನು ಇಲ್ಲಿಯ ನಾಗರಿಕರಿದ್ದಾರೋ ಅವರೆಲ್ಲರೂ ಕೂಡ ದಿನನಿತ್ಯಕ್ಕೆ ಬಳಕೆಗೆ ಬಳಸುವಂಥ ನೀರು, ಬಟ್ಟೆ ಒಗೆಯೋದಕ್ಕಾಗಿರ್ಬೋದು, ಸ್ನಾನ ಮಾಡೋದಕ್ಕಾಗಿರ್ಬೋದು, ಎಲ್ಲ ಪರ್ಪಸ್ಸಿಗೂ ಕೂಡ ಈ ನೀರನ್ನು ಬಳಕೆ ಮಾಡ್ತಾರೆ. ಜೊತೆಗೆ ಇನ್ನೇನು ಬೇಸಿಗೆ ಬರ್ತಾ ಇದೆ, ಬೇಸಿಗೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾರೆ. ಇನ್ನೊಬ್ಬರು ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತನಾಡ್ತೀನಿ. ಸರ್, ಏನೇನು ಪ್ರಾಬ್ಲಮ್ ಆಗಿದೆ? ಈಗ ನೀರಿಗೋಸ್ಕರ ಏನು ಮಾಡ್ತೀರಿ? ಈ ಥರದ ನೀರನ್ನು ಬಳಸೋದಕ್ಕೆ ಆಗೋದಿಲ್ಲ, ನೀರಿಗೋಸ್ಕರ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಿದೆ? ಏನು ಟ್ಯಾಂಕರ್ಗಳ ಮೂಲಕ ನಾವು ತರಿಸ್ಕೊತಾ ಇದ್ದೀವಿ. ಪ್ರತಿ ತಿಂಗಳು ಈ ಥರ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ದಿವಸಕ್ಕೆ 2 ಸಲ ತರಿಸ್ತಾ ಇದ್ದಾರೆ. ಸುಮಾರು ಒಂದು 50,000 ತನಕ ಖರ್ಚಾಗ್ತಾ ಇದೆ. 50,000 ರಿಂದ 60,000 ತನಕ ಪ್ರತಿ ತಿಂಗಳು ಖರ್ಚಾಗ್ತಾ ಇದೆ. ಬೇರೆ ಆ ನೀರನ್ನು ನಾವು ಯಾವುದಕ್ಕೂ ಈವನ್ ಬಟ್ಟೆ ಕೂಡ ಯೂಸ್ ಮಾಡೋಕ್ಕಾಗಲ್ಲ, ಆ ಥರ ಬಟ್ಟೆ ಕೂಡ ವಾಸನೆ ಬರ್ತಾ ಇದೆ. ಮತ್ತು ನಾವು ಸ್ನಾನ ಮಾಡಿದ್ರೆ ಮೈಯಲ್ಲಿ ರ್ಯಾಷಸ್ ಬರ್ತಾ ಇದೆ. ಕುಡಿದ್ರೆ ಕೆಲವ್ರಿಗೆಲ್ಲ ತೊಂದರೆ ಆಗಿ ಅವರು ಮತ್ತೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಡಾಕ್ಟ್ರುಗಳು ಹೇಳಿದ್ದಾರೆ. ಸದ್ಯಕ್ಕೆ ಇದು ಜನ ಹೇಳ್ತಾ ಇರುವಂಥದ್ದು. ನಮಗೆ ನೀರು ಅತ್ಯಂತ ಮೂಲಭೂತವಾದಂತಹ ಅಗತ್ಯ, ಅವುಗಳನ್ನು ಒದಗಿಸುವಂಥ ಸಂದರ್ಭದಲ್ಲಿ ತಾವು ಈ ಥರದ ಒಂದಿಷ್ಟು ಕೆಲಸಗಳಾಗ್ತಾ ಇದೆ,
ಬೇರೆ ಕಡೆಯಿಂದ ನೀರಿನ ಜೊತೆಗೆ ಸೇರುವಂಥ ಕೆಲಸ ಆಗ್ತದೆ, ಪೆಟ್ರೋಲು ಸೇರ್ತಾ ಇದೆ. ಅವುಗಳನ್ನು ತಡೆಗಟ್ಟುವಂಥ ಕೆಲಸವನ್ನು BBMP ಆಗಿರ್ಬೋದು, BWSSB ಅವರು ಮಾಡಬೇಕಾಗಿತ್ತು. ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಂಡಿಲ್ಲ. ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ನೋಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.